ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ. ಅವನಾಡಿದ ಪೋಲಿ ಮಾತಿಗೆ ಅದಕ್ಕೆ ಹೇಳಿದು, ನೀವು ಲಂಕಾಧಿಪತಿ ಅಲ್ಲ, ಈಗೀಗ ಪೋಲಿಪತಿ ಅಂತ. ಎಂದು ನಗುವಾಗ, ಬಂಗಾರು ಒಂದು ಡ್ಯಾನ್ಸ್ ಪ್ಲೀಸ್ ಎಂದ ಕೈ ಚಾಚಿ. ತಾನೂ ಕೈ ಸೇರಿಸಿ ಜೀವನ ಪರ್ಯಂತ ಮಾಡೋಣ ಎಂದಳು. ಹಾಗೆ ಹಾಡೊಂದು ಹಾಕಿದವನು ಆ ರಿಮೋಟ್ಗೆ ಈಗ ಬಿಡುವು ಕೊಟ್ಟ. ಇಬ್ಬರು ಮೈ ಮರೆತು ನವಿಲಿನಂತೆಯೇ ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡುವಾಗಲೇ ಮಳೆ ಶುರುವಾಗಿತ್ತು. ಮಳೆ ಹೆಚ್ಚು ಜೋರಾಗಿ ಬರ್ತಿದ್ದ ಕಾರಣ ಇಡೀ ಊರಿಗೂರಲ್ಲೇ ಕರೆಂಟ್ ಇರಲಿಲ್ಲ. ಆದರೆ ಒಳಗಿದ್ದ ಜೋಡಿಗೆ ಅದರ ಪರಿವೇ ಇರಲಿಲ್ಲ. ಜೊತೆಗೆ ತಂತ್ರಜ್ಞಾನಕ್ಕೂ ಜ್ಞಾನದ ಅಭಾವವಾಗಿ ಒಳಗಿದ್ದ ಲೈಟ್ಸ್ ಎಲ್ಲವೂ ಹಾರಿ ಹೋಯಿತು. ಕೇವಲ ಕ್ಯಾಂಪ್ ಫೈರ್ ಮಾತ್ರ ಉರಿದಿತ್ತು. ವಿರಾಜ್ ಸರ್, ಕರೆಂಟ್ ಹೋಯ್ತು ಎಂದು ಗಾಬರಿಯಾದವಳ ನೋಡಿ, ನಾನಾ ಬ್ಯಾಕಪ್ ಹಾಕ್ಸಿಲ್ಲ ಬಂಗಾರಿ, ಕ್ಯಾಂಪ್ ಫೈರ್ ಎಂಜಾಯ್ ಮಾಡೋಣ ಅಂತ ಎಂದ. ಹಾಗೆ ನಗುತ್ತಾ ಅದತ್ತ ನಡೆದರು. ಇಬ್ರು ಕ್ಯಾಂಪ್ ಫೈರ್ ಮುಂದೆ ಕುಳಿತರು. ಹೊರಗಿನ ಮಳೆಗೆ ಒಳಗಡೆ ಕೂಡ ಚಳಿ ಇತ್ತು. ವಿರಾಜ್ ಪಕ್ಕವೇ ಕೂತವಳು ಅವನ ತೋಳಿಗೆ ಅಪ್ಪಿದ್ದಳು. ಅವನು ಬೆಂಕಿಯ ಕಾವು ತೆಗೆದುಕೊಳ್ತಾ ಅವಳ ಕೆನ್ನಿಯನ್ನು ಬೆಚ್ಚಗೆ ಮಾಡ್ತಿದ್ದ. ಹಾಗೆ ಲೈಫ್ ಲಾಂಗ್ ಹೀಗೆ ನಾನು ನೀವು ಇಬ್ರು ಇರಬೇಕು ಸರ್ ಎಂದಳು. ಆಗೋದಿಲ್ಲ ಕಣೆ ಎಂದ. ತಕ್ಷಣ ಗಾಬರಿಯಿಂದ ಅವನ ಕಡೆ ನೋಡಿದವಳು, ಯಾಕೆ ಸರ್, ನನ್ನ ಮೇಲೆ ನಂಬಿಕೆ ಇಲ್ವಾ ಎಂದಳು. ಹಾಗಲ್ಲೇ ಗುಗ್ಗು, ನಾವು ಹೀಗೆ ಇರೋಕೆ ಅಮೃತ ಕುಡ್ದಿರೋ ದೇವತಾ ಮನುಷ್ಯರಲ್ಲ. ವಯಸ್ಸಾಗಲೇಬೇಕು, ಫಿಸಿಕಲ್ ಬ್ಯೂಟಿ ಹೋಗಲೇಬೇಕು ಅಂದೆ ಎಂದು ಹಾಸ್ಯ ಮಾಡಿದ. ನಾನು ಅದೆಲ್ಲ ಹೇಳಿದ್ದು, ನೀವು ನಾನು ಇದೇ ಥರ ಎಷ್ಟೇ ವಯಸ್ಸಾದರೂ ಜೊತೆಗೆ ಇರಬೇಕು ಅಂತ. ಹೋಗಿ, ಯಾವಾಗಲೂ ನೀವು ಹೀಗೆ ಕಾಡಿಸ್ತೀರಾ ಎಂದವಳ ಮಾತಿಗೆ ನಗುತ್ತಾ, ಖಂಡಿತ ಬಂಗಾರಿ, ಈ ಜೀವ ಇರೋವರೆಗೂ ಜಿಗಣೆ ಥರ ಅಂದ್ಕೊಂಡಿರ್ತೀನಿ ಎಂದ. ಆದರೆ ಮಳೆ ಸಿಕ್ಕಾಪಟ್ಟೆ ಜೋರಾಯಿತು. ಅದರ ಗಾಳಿ ಮಳೆಯ ಚುಕ್ಕಾಟದ ಮಧ್ಯೆ ಈ ಕ್ಯಾಂಪ್ ಫೈರ್ ಕೂಡ ಸೋಲಲೇಬೇಕಾಯಿತು. ಲೈಟರ್ ಎಲ್ಲೋಯ್ತು ಎಂದು ಹುಡುಕ್ತಿದ್ದವನ ನೋಡಿ, ಬಿಡಿ ಸರ್, ಇನ್ನೂ ಹಚ್ಚೋಕೆ ಆಗೋದಿಲ್ಲ, ಮಳೆ ಜಾಸ್ತಿ ಆಗೋಯ್ತು ಎಂದೇಳುವಾಗಲೇ ಟೆಂಪರರಿ ಸೆಟ್ ಮಾಡಿದ್ದ ಸೀಲಿಂಗ್ ಮೀರಿ ಮಳೆ ಒಳನುಗ್ಗಲು ಶುರುವಾಗಿತ್ತು. ವಿರಾಜ್ ಸರ್ ನೋಡಿ, ಮಳೆ ಇಲ್ಲೂ ಬೀಳೋಕೆ ಶುರುವಾಯಿತು ಎಂದಳು. ಆ ಗೂಬೆಗಳು ಸರಿಯಾಗಿ ಸೆಟಪ್ ಮಾಡಿಲ್ಲ ಮಂಡೋದ್ರಿ, ಇರೋ ಅವ್ರಿಗೆ ಕಾಲ್ ಮಾಡಿ ಕ್ಲಾಸ್ ತಗೊಳ್ತೀನಿ ಎಂದವನ ನೋಡಿ ಹಣೆ ಒತ್ತಿಕೊಂಡವಳು, ಈಗ ಅವರೆಲ್ಲ ಮಲಗಿರ್ತಾರೆ, ಪ್ರಕೃತಿ ಮುಂದೆ ನಿಮ್ಮ ಪ್ರಭಾವ ಏನೂ ನಡೆಯಲ್ಲ, ಈಗ ಬೇರೆ ದಾರಿ ಇಲ್ಲ, ನಮ್ಮ ಮನೆ ಒಳಗೋಗೋಣ ಬನ್ನಿ ಸರ್ ಎಂದು ಕೈ ಹಿಡಿದು ಮನೆಯೊಳಗೆ ಬಂದು ಬಾಗಿಲಾಕಿ, ನೋಡಿದ್ರಾ ನಮ್ಮ ಮನೆ ಎಷ್ಟು ಉಪಯೋಗ ಬಂತು, ಆದರೆ ಕರೆಂಟ್ ಇಲ್ಲ ಎನ್ನುತ್ತಾ ತಿರುಗಲು ಅವಳಿಗೆ ಕಂಡಿದ್ದು ಅವ್ರಿಗಾಗಿ ತಯಾರಿದ್ದ ಮಂಚ. ಬಿಳಿ ಪರದೆಯ ಜೊತೆಗೆ ಪ್ರಶಾಂತವಾಗಿದ್ದ ಮಂಚ, ಹಾಗೆ ಅದರ ಸುತ್ತ ಮಂದ ಬೆಳಕನ್ನು ಬೆಳಗುವ ಕ್ಯಾಂಡಲ್ಸ್ ಕಂಡು ಅವಳ ಮುಖ ನಾಚಿಕೆಯ ಮುದ್ದೆಯಾಗಿತ್ತು. ಅವಳಿಗೀಗ ಮಾತೇ ಮರೆತಂತಿದೆ. ಇನ್ನೂ ಹಾಗೆ ನೋಡ್ತಿದ್ದವಳ ಕಿವಿಯಲ್ಲಿ, ವಿರಾಟ್ ಸಿಂಹಾದ್ರಿ ಏನನ್ನೂ ಪ್ಲಾನ್ ಮಾಡದೆ ಮಾಡಿರಲ್ಲ ಬಂಗಾರಿ ಎಂದವನು ಅವಳ ಕೊಳ್ಳಿಗೆ ಮುತ್ತಿಟ್ಟಿದ್ದ. ಸಣ್ಣಗೆ ಕಂಪಿಸಿ ಆಕೆ ಅವನಿಂದ ಕೊಂಚ ಮುನ್ನಡೆಯಲು ಅವಳ ಬೆನ್ನು ಹಿಂದೆ ಬಂದು ನಿಲ್ಲುವ ವಿರಾಜ್ ಅವಳು ಮುಡ್ದಿದ್ದ ಮಲ್ಲಿಗೆಯ ಘಮ ಸವಿಯುತ್ತಾ, ಇನ್ನೂ ಒಳ್ಳೆಯವನಾಗಿರೋಕ್ಕಾಗ್ತಿಲ್ಲ ಬಂಗಾರಿ ಎಂದು ಮುಡಿಯ ಹೂ ಮೆತ್ತಗೆ ತೆರೆದು ಅವಳ ಕೆನ್ನೆಗೆ ತುಟಿ ಸೇರಿಸಿ ಮೆಲ್ಲಗೆ ಬಳೆಗಳತ್ತ ಕೈ ಸೇರಿಸಿದ. ಹಾಗೆ ಅವಳ ಕೈ ಬಳೆಗಳ ಮೇಲೆ ಬೆರಳಾಡಿಸುತ್ತಾ, ಮಂಡು, ಈ ಬಳೆಗಳು ಸ್ವಲ್ಪ ರೆಸ್ಟ್ ಮಾಡಲಿ ಏನಂತೀಯ ಎಂದು ಕೇಳಿ ಮೆತ್ತಗೆ ಅವುಗಳಿಗೆ ಬಿಡುವು ಕೊಡಿಸಿ ಆ ಬಿಡುವಾದ ಕೈಗಳಿಗೆ ಮುತ್ತಿಡುತ್ತಾ ಮತ್ತಷ್ಟು ಬಳಿ ಎಳೆದುಕೊಂಡವನು ತುಟಿ ಬಳಿ ಗಮನ ಹರಿಸಿದಾಗ ಅವನನ್ನು ದೂರ ತಳ್ಳಿ ಓಡಿದಳು ಸಿರಿ. ಬಂಗಾರಿ ನಿಂತ್ಕೋ ಎಂದವನು ಕೂಡ ಅವಳ ಹಿಂದೆ ಓಡಿದ. ಮಂಚದ ಸುತ್ತ ಸುತ್ತಿಸುತ್ತಾ, ಲಂಕಾಧಿಪತಿಗಳೇ, ಇವತ್ತು ನನಗೆ ಮೂಡಿಲ್ಲ, ನಾನು ನಿಮ್ಮ ಕೈಗೆ ಸಿಗೋದಿಲ್ಲ, ಸುಮ್ಮನೆ ಏನೇನೋ ಆಸೆ ಪಟ್ಕೋಬೇಡಿ, ಇಲ್ಲಿವರೆಗೂ ನೀವು ತುಂಬ ಒಳ್ಳೆಯವರು ಅಂತ ಸುಮ್ಮನೆ ಇದ್ರಲ್ಲ, ಇವತ್ತು ಹಾಗೆ ಇರಿ ಎಂದು ಕೆಣಕಿದ್ಲು. ಅತಿಯಾದ ಒಳ್ಳೆತನ ಒಳ್ಳೆಯದಲ್ಲೇ, ಬಾಯಿ ಮುಚ್ಕೊಂಡು ಬಾ, ಇಲ್ಲ ಲಂಕಾಧಿಪತಿ ಅವನ ಸ್ಟೈಲ್ ಬೆಳೆಸ್ಬೇಕಾಗತ್ತೆ ಎಂದು ಧಮಕಿ ಹಾಕಿದ. ಈ ಸಮಯದಲ್ಲಿ ನಿಮ್ಮ ಧಮಕಿ ಎಲ್ಲ ವರ್ಕ್ ಆಗಲ್ಲ ಪತಿರಾಯ ಎಂದವಳ ಗುರಾಯಿಸಿ, ನೋಡೋಣ ಕಣ, ನಾನಾ ಎನ್ನುತ್ತಾ ಸುತ್ತಿದ. ಆತನೊಂದು ತೀರ ಇವಳೊಂದು ತೀರ ಸುತ್ತುತ್ತಾ ಔಚ್ ಎಂದು ಪಾದ ಹಿಡಿದುಕೊಂಡು ಕಿರುಚಿದ ವಿರಾಜ್. ವಿರಾಜ್ ಸರ್, ಏನಾಯ್ತು ನಿಮಗೆ, ಕಾಲಿಗೆ ಏಟಾಯ್ತಾ ಎಂದು ಗಾಬರಿಯಿಂದ ನೋಡಲು ಬಂದವಳನ್ನು ಬಳಸಿ, ನನ್ನೇನು ಗುಗ್ಗು ಅಂದ್ಕೊಂಡ್ಯಾನೆ, ಲಂಕಾಧಿಪತಿ ಯಾವತ್ತೂ ಸೋತಿದ್ದೇ ಇಲ್ಲ ಎಂದು ಹಾಗೆ ಹಾಸ್ಯ ಮೇಲೆ ಅವಳ ಸಮೇತ ಸೇರಿದ. ಚೋಟರಾವನ್ಗೆ ಇನ್ನೂ ಕಾಯೋಕ್ಕಾಗಲ್ಲಂತೆ ಬಂಗಾರಿ, ಪಾಪ ಅಲ್ವಾ,
ಆ ಪಿಲ್ಲ ಪಿಶಾಚಿಗೂ ಒಬ್ಬ ತಮ್ಮ ಸಿಕ್ಕಂತಾಗತ್ತೆ ಎಂದು ಹೇಳ್ತಾ ಹೇಳ್ತಾ ಅವಳ ಎರಡೂ ಕಣ್ಗಳಿಗೆ ಮುತ್ತಿಟ್ಟಿದ್ದ. ಯಾಕೋ ಸಿರಿ ಯಾವ ಭಾವನೆಯೂ ತೋರಿಸಿಕೊಳ್ತಿಲ್ಲ. ಅವನನ್ನೇ ವಿಚಿತ್ರವಾಗಿ ನೋಡ್ತಿದ್ಲು. ನಂತರ ಕೆನ್ನೆಗಳನ್ನು ಮುದ್ದಿಸಿದ. ಹಣೆ ಕೋಳನ್ನು ಮುದ್ದಿಸಲು ಶುರು ಮಾಡಿದ. ಆದರೆ ಸಿರಿ ಯಾಕೋ ಯಾವ ಭಾವನೆ ವ್ಯಕ್ತಪಡಿಸುತ್ತಿಲ್ಲ. ಆತ ಯಾವಾಗ ತುಟಿಯ ಬಳಿ ಬಂದನು ಆಗ, ಇದೆಲ್ಲ ನನ್ನ ಬಲವಂತಕ್ಕೆ ಮಾಡ್ತಿಲ್ಲ ತಾನೇ ಸರ್ ಎಂದಳು. ವಾಟ್ ಎನ್ನುತ್ತಾ ವಿಚಿತ್ರವಾಗಿ ನೋಡಿದ. ನಾವೀಗಾಗಲೇ ತುಂಬ ಸತಿ ಮುಂದುವರೆದು ಮತ್ತೆ ನೀವು ಯಾವುದೋ ಕಾರಣಗಳಿಂದ ದೂರ ಸರಿತಿದ್ರಿ. ಈಗ ನನ್ನ ಖುಷಿಗಾಗಿ ಇವೆಲ್ಲ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದೆ ಎಂದಳು. ಅದೇ ಅವಳಿಗೆ ಗೊತ್ತಿತ್ತಲ್ಲ, ವಿರಾಜ್ ಯಾವುದೋ ಮೆಸೇಜ್ ನೋಡಿ ಓದಿ ಅವಳನ್ನು ದೂರವಿರಿಸಿದ್ದ ಅಂತ. ಅದಕ್ಕೆ ಈ ರೀತಿ ಪ್ರಶ್ನೆ ಮಾಡಿದ್ಲು. ಏನೇನು ಮಾತಿನ ಅರ್ಥ? ಇವೆಲ್ಲ ಸುಮ್ಮನೆ ಬಲವಂತವಾಗಿ ಕಾಟಾಚಾರಕ್ಕೆ ಮಾಡ್ತಾ ಇದ್ದೀನಿ ಅಂತನಾ? ನನಗೆ ಯಾವಾಗ ಏನು ಮಾಡಬೇಕು ಅಂತ ಡಿಸೈಡ್ ಮಾಡೋಕ್ಕೆ ಬರಲ್ಲ ಅಂದ್ಕೊಂಡ್ಯಾ? ನಾನು ಯಾವತ್ತೂ ಅಂದ್ಕೊಂಡಿದ್ದು ಮಾಡದೆ ಕೈ ಬಿಟ್ಟವನಲ್ಲ. ಆಗ ಬೇಡ ಅಂದೆ. ಆದರೆ ನಾವು ಸೇರೋ ದಿವಸ ನಿಮಗೆ ಸರ್ಪ್ರೈಸ್ ಆಗಿರುತ್ತೆ ಅಂದಿದ್ದೆ ತಾನೆ? ಯಾಕೆ ನಾವು ಬಂದಿರೋದು ಸೈಟ್ ವಿಸಿಟಿಂಗಾ? ಹನಿಮೂನಿಗೆ ಅಂತ ಗೊತ್ತಿಲ್ವಾ? ಹನಿಮೂನ್ ಅಂದರೆ ಏನು ಅಂತ ಗೊತ್ತಿಲ್ಲದೆಯೇ ಇಲ್ಲಿ ತನಕ ಬಂದ್ಯಾ? ಇಲ್ಲ ಗೊತ್ತಿಲ್ಲದ ಗಂಡ ನಿಮಗೆ ಸಿಕ್ಕಿದ್ದಾನ? ನಾನು ಏನೇನೋ ಮಾಡ್ತಾಯಿದ್ದೀನೋ ಎಲ್ಲವೂ ಗೊತ್ತಿದ್ದೇ ಮಾಡ್ತಾಯಿದ್ದೀನಿ. ನನ್ನ ಹೆಂಡತಿ ಖುಷಿನ ಈಡೇರಿಸಬೇಕಾದ ಕೆಲಸವೇ ಮಾಡ್ತಾಯಿದ್ದೀನಿ. ನೀನು ನನ್ನವಳು ಅಂತ ಸ್ಪಷ್ಟತೆ ಬಂದಿರೋದಕ್ಕೆ ಮುಂದುವರಿತಾ ಇದ್ದೀನಿ. ಯಾವತ್ತೂ ಈ ಕೈನ ಬಿಡಬಾರ್ದು ಅಂತಲೇ ನಮ್ಮ ನಡುವಿರೋ ಸಣ್ಣ ಅಂತರವನ್ನು ಕಿತ್ತಾಕೋಕೆ ಈ ರೀತಿ ಪ್ಲ್ಯಾನ್ ಮಾಡಿದ್ದೀನಿ. ಏನು ಡೌಟ್ ಇದೆಯಾ ಎಂದು ಹುಬ್ಬು ಸೇರಿಸಿ ಕೇಳಿದ. ಅವಳಿಗೂ ಈಗ ಒಂದು ಸ್ಪಷ್ಟತೆ ಸಿಕ್ಕಿತ್ತು. ಹಾಗೆ ನೆಮ್ಮದಿ ಎನಿಸಿತು. ಯಾವತ್ತೂ ಈ ಕೈನ ಬಿಡಲ್ಲ ಅಲ್ವಾ ಸರ್? ನಾನಿಂದು ನಿಮ್ಮವಳೆ. ನಿಮ್ಮನ್ನು ಬಿಟ್ಟು ಯಾವತ್ತೂ ನಾನು ದೂರ ಹೋಗಲ್ಲ ಸರ್. ಐ ಲವ್ ಯು ವಿರಾಜ್ ಸರ್. ಮತ್ತು ಸಾರಿ ಎಂದು ಕಣ್ತುಂಬಿಕೊಂಡಾಗ, ಗೊತ್ತು ಬಂಗಾರೆ, ಅದು ನನ್ನ ಮೂಡ್ ಹಾಳು ಮಾಡಿದೆ ಎಂದು ಹಿಂದೆ ಸರಿದವನನ್ನು ತಾನೇ ಹತ್ತಿರ ಸೇರಿಸಿಕೊಂಡು, ಈಗ ನಿಮ್ಮ ಮೂಡನ್ನ ನಾನೇ ಸರಿ ಮಾಡ್ತೀನಂತೆ ಎಂದವಳು ದೂಸರ ಮಾತಾಡದೆ ತುಟಿಗೆ ತುಟಿ ಸೇರಿಸಿದ್ಲು. ಹೆಂಡತಿಗೆ ಯಾವಾಗ ಇಷ್ಟೊಂದು ಧೈರ್ಯವಂತಪ್ಪ ಎನ್ನುವಂತೆ ಕಣ್ಣು ಬಿಟ್ಟವನು ಅವಳ ಅದರದ ಚೇನು ಸವಿಯುತ್ತಾ ಅವರ ನಡುವಿದ್ದ ಅಂತರಕ್ಕೆ ತೆರೆ ಎಳೆದು ಕಾಯ ವಾಚ ಮನಸಾರೆ ಸತಿಪತಿಗಳಾಗುವ ಕಾರ್ಯಕ್ಕೆ ಲಗ್ಗೆ ಇಟ್ಟನು. ಅವರ ನಡುವೆ ಮುತ್ತಿನ ಮಳೆ ಜೋರಾದಂತೆಲ್ಲ ತಂಪಾಗಿಸಲು ವರುಣನ ಆರ್ಭಟ ಹೆಚ್ಚಾಗುತ್ತಿತ್ತು. ತನ್ನ ಬದುಕಿನ ಪ್ರತಿ ಪುಟಗಳು ಇನ್ನು ಮುಂದೆ ನಿನ್ನದು ಎನ್ನುವಂತೆ ತನ್ನ ಬದುಕನ್ನೇ ಅವನ ಕೈಗೊಪ್ಪಿಸಿ ಅವನನ್ನು ಸೇರಿದ್ಲು ಸಿರಿ. ಅವರ ಪ್ರಣಯಾಟಕ್ಕೆ ಸಹಕರಿಸುವ ಹಾಗೆ ಮೀಣದ ಬತ್ತಿ ಕರಗಿ ನೀರಾದರೆ ಸಿರಿ ಅವನ ಪ್ರೀತಿಯ ಸರಸಕ್ಕೆ ಸೋತು ಶರಣಾದಳು. ಅವಳ ನೋವು ಕಷ್ಟ ಗೊಂದಲಗಳ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದವನು ಅವಳ ಒಲವಿಗೆ ಸೋತವನು ಇನ್ನು ಮುಂದೆ ನಿನ್ನೊಲವಿಗೆ ಅಧಿಪತಿನ ಎನ್ನುವ ಗತ್ತಿನಲ್ಲಿ ಹೆಮ್ಮೆಯ ಗರ್ವದಲ್ಲಿ ಅವಳ ಸುಖ ಸಂತೋಷಗಳಲ್ಲಿ ತಾನು ಪಾಲುದಾರನೆಂದು ಅವಳುಣಿಸಿದ ಪ್ರೇಮದ ಭಾಗವನ್ನು ಸವಿದನು. ತನ್ನ ಆಧಿಪತ್ಯ ಸಾರುತ್ತಾ ಹೃದಯದ ಅರಮನೆಯನ್ನು ಕಾವಲಿ ಕಾದವನು ಹೃದಯವೇರಿದ ಮಡದಿಯ ಹಣೆಗೆ ಕಡಿಯದಾಗಿ ಮುತ್ತಿಟ್ಟು ಐ ಲವ್ ಯು ಮಂಡೋದ್ರಿ ಎಂದ. ನಸುನಕ್ಕು ಅವನನ್ನೇ ಅಪ್ಪಿ ನಿದ್ರೆಗೆ ಜಾರಿದಳು. ಮುಂದೆ ನಿಮ್ಮ ಲಂಕಾಧಿಪತಿ ಮಂಡೋದ್ರಿ ಇಬ್ರು ಸೇರಿದಾಯ್ತು. ಮುಂದೆ ಸಿರಿಗೆ ವಿರಾಜ್ ಮೇಲಿರೋ ನಂಬಿಕೆಯ ಮೇಲೆ ಪರೀಕ್ಷೆ ನಡೆಯುತ್ತೆ. ಗೆಲ್ತಾಳ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ನಾನು ಸ್ನಾನ ಮಾಡಿ ಬರ್ತೀನಿ ಎಂದು ಹೋದವನ ಮೊಬೈಲ್ ಕಡೆಯೇ ಸಾಗಿತ್ತು ಅವಳ ಗಮನ. ಅದಿನ್ನೂ ಲಾಕ್ ಆಗಿರಲಿಲ್ಲ. ಯಾಕೋ ಅವಳ ಕೈ ಮೊಬೈಲ್ ನೋಡಲು ಮುಂದಾಯಿತು. ಕೈಗೆ ಮೊಬೈಲ್ ಎತ್ತುಕೊಂಡವಳ ಕಣ್ಣಿಗೆ ಕಂಡಿತು ಮಾತ್ರ ಒಬ್ಬರ ಫೋಟೋ. ಅದನ್ನು ನೋಡ್ದವಳ ಕಣ್ಣು ಖುಷಿ ಅನುಮಾನದಿಂದ ಕಂಡಿತ್ತು. ಮುಂದೆ ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.